ಭಾರತ ಶಾಂತಿಯುತ ದೇಶವಾದರೂ ಅಂದಿನಿಂದ ಇಂದಿನವರೆಗೆ ಯಾವ ದೇಶದ ಅಪ್ಪಣೆಗೂ ಬಗ್ಗಿಲ್ಲ. ಭಾರತ ತನ್ನ ನಿಲುವನ್ನು ಗಟ್ಟಿಯಾಗಿ ಕಾಪಾಡಿಕೊಂಡು ಬಂದಿದೆ. ಪ್ರಪಂಚದ ಬೇರೆ ಯಾವುದೇ ದೇಶಗಳಲ್ಲಿ ಯುದ್ಧವಾದರೂ ಕೂಡ ಭಾರತ ನಿಲುವು ಶಾಂತಿಪರನೇ. ಅದು ರಷ್ಯಾ ಆಗಿರಲಿ, ಉಕ್ರೇನ್ ಆಗಿರಲಿ, ಇಸ್ರೇಲ್ ಆಗಿರಲಿ ಅಥವಾ ಇರಾನ್ ಯುದ್ಧ ಆಗಿರಲಿ, ಭಾರತ ತನ್ನ ಶಾಂತಿಯನ್ನು ಕಾಪಾಡಿಕೊಂಡು ಮುಂದಕ್ಕೆ ಹೋಗಿ ಅಂತಾನೆ ಪ್ರತಿಪಾದಿಸುತ್ತೆ. ಇದು ಭಾರತೀಯ ವಿದೇಶಾಂಗ ನೀತಿಯ ನಿಲುವು. ಪ್ರಪಂಚದಲ್ಲಿ ಯಾವುದೇ ದೇಶದ ಮಧ್ಯೆ ಘರ್ಷಣೆ ಆದರೂ ಕೂಡ ಭಾರತ ತನ್ನ ಅತ್ಯಾಪ್ತ ದೇಶದ ಜೊತೆಗೆ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ಸ್ನೇಹವನ್ನು ಉಳಿಸಿಕೊಂಡು ಬಂದಿದೆ. ರಷ್ಯಾ, ಇಸ್ರೇಲ್ ಭಾರತಕ್ಕೆ ಪರಮಾಪ್ತ ದೇಶಗಳಾದರೆ ಇರಾನ್ ಸೇರಿ ಅರಬ್ ದೇಶಗಳು ವ್ಯಾವಹಾರಿಕ ದೃಷ್ಟಿಯಿಂದ ಅತ್ಯಾಪ್ತತೆಯನ್ನು ಹೊಂದಿವೆ. ಭಾರತ ಎಲ್ಲ ದೇಶಗಳ ಜೊತೆಗೆ ಹೇಗಿದೆ ಅಂತ ಅಮೆರಿಕಕ್ಕೂ ಗೊತ್ತು. ಆದರೆ ಟ್ರಂಪ್ ಇತ್ತೀಚೆಗೆ ಭಾರತದ ಮೇಲೆ ಕಟ್ಟಪ್ಪಣೆಯನ್ನು ಹೊರಡಿಸೋದಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ನಾನೇ ಅಂದಿದ್ರು. ಈಗ ರಷ್ಯಾದಿಂದ ತೈಲವನ್ನು ಖರೀದಿಸಲು ಅವಕಾಶವನ್ನು ನೀಡುತ್ತೇನೆ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಈ ಎಲ್ಲ ವಿಚಾರದಲ್ಲೂ ಸಹ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಮೋದಿ ಸರ್ಕಾರ ಟ್ರಂಪ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ಕೊಡುತ್ತೆ ಅಂತ ಎಲ್ಲರೂ ಸಹ ಅಂದ್ಕೊಂಡಿದ್ರು. ಆದರೆ ಮೋದಿ ಸರ್ಕಾರ ಯಾಕೋ ಸುಮ್ಮನೆ ಆಯಿತು. ಇದನ್ನೇ ವಿಪಕ್ಷಗಳು ಕೂಡ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ವು. ಡೊನಾಲ್ಡ್ ಟ್ರಂಪ್ಗೆ ಗುಲಾಮರಂತೆ ಮೋದಿ ಸರ್ಕಾರ ವರ್ತಿಸುತ್ತಾ ಇದೆ ಅಂತ ಹೇಳಿ ವಿಪಕ್ಷಗಳು ಮುಗಿಬಿದ್ದಿದ್ವು. ಇಷ್ಟೆಲ್ಲ ಇದ್ರೂ ಕೂಡ ಮೋದಿ ಸರ್ಕಾರ ಸುಮ್ಮನಾಯಿತು. ಆದರೆ ಒಬ್ಬ ಚಾಣಾಕ್ಷ ವಿದೇಶಾಂಗ ಸಚಿವ ಸುಮ್ಮನಾಗಲಿಲ್ಲ. ಅಮೆರಿಕಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆಯೇ ಉತ್ತರವನ್ನು ಕೊಟ್ಟಿದ್ದಾರೆ. ಅವರೇ ಜೈಶಂಕರ್. ಟ್ರಂಪ್ ಅವರ ಉಚ್ಚಾಟಕ್ಕೆ ಜೈಶಂಕರ್ ಅವರು ಕೊಟ್ಟಂತಹ ಉತ್ತರ ಹೀಗಿತ್ತು: ಭಾರತ ತೈಲ ಖರೀದಿಗೆ ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ಬೇಕಿಲ್ಲ ಎಂದು ಚಪ್ಪಲಿಗೆ ರೇಷ್ಮೆ ಶಾಲನ್ನು ಸುತ್ತಿದಂತೆ ಹೊಡೆದರು. ಜೈಶಂಕರ್ ಅವರ ಸ್ವಭಾವವೇ ಹಾಗೆ. ಬಹುತೇಕ ವಿಚಾರದಲ್ಲಿ ಅಳೆದು ತೂಗಿ ಮಾತನಾಡ್ತಾರೆ. ಯಾವುದೇ ವಿಚಾರ ಅತಿರೇಕಕ್ಕೆ ಹೋದಾಗ ಅವರು ಯಾರೇ ಆಗಿರಲಿ ಚಾಟಿಯನ್ನು ಬೀಸ್ತಾರೆ. ಜೈಶಂಕರ್ ಅವರ ಚಾಣಾಕ್ಷತೆ, ದಕ್ಷತೆ, ಸ್ವಾಭಿಮಾನದ ಬಗ್ಗೆ ಹೇಳುತ್ತಾ ಹೋದರೆ ಒಂದು ದಿನ ಸಾಕಾಗಲ್ಲ. ಮೊನ್ನೆ ಇರಾನ್ ತುರ್ತು ಸಂದರ್ಭದಲ್ಲಿ ತನ್ನ ಯುದ್ಧ ನೌಕೆಯನ್ನು ಭಾರತದ ಸಮುದ್ರ ತೀರದಲ್ಲಿ ಸ್ವಲ್ಪ ಸಮಯದವರೆಗೆ ನಿಲ್ಲಿಸಲು ಭಾರತಕ್ಕೆ ಮನವಿಯನ್ನ ಮಾಡಿತ್ತು. ಆಗ ಅನೇಕರಲ್ಲಿ ಗೊಂದಲವಿತ್ತು. ಅದು ಈ ಸಂದರ್ಭದಲ್ಲಿ ಭಾರತ ಅಮೆರಿಕವನ್ನು ಎದುರು ಹಾಕಿಕೊಂಡು ಇರಾನಿಗೆ ಸಹಾಯ ಮಾಡುವುದು ಸರಿನಾ ಅಂತೆಲ್ಲ. ಆದರೆ ಈ ಸಂದರ್ಭದಲ್ಲಿ ಜೈಶಂಕರ್ ಬಹಳ ಉತ್ತಮವಾದ ನಿರ್ಧಾರವನ್ನೇ ಕೈಗೊಳ್ಳುತ್ತಾರೆ. ಇರಾನಿನ ಆ ನೌಕೆಯಲ್ಲಿ ಬಹುತೇಕ ಯಂಗ್ ವ್ಯಕ್ತಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಮುಖ್ಯವಾಗಿ ಆ ನೌಕೆಯಲ್ಲಿ ತಾಂತ್ರಿಕ ದೋಷವೂ ಕೂಡ ಕಂಡುಬಂದಿತ್ತು. ಮಾನವೀಯತೆಯ ಆಧಾರದ ಮೇಲೆ ನಾವು ಅವರಿಗೆ ಸ್ಥಳಾವಕಾಶಕ್ಕೆ ಅನುಮತಿಯನ್ನು ನೀಡಿದ್ದೇವೆ ಎಂದಿದ್ರು. ಅವರ ಈ ಒಂದೇ ಒಂದು ಹೇಳಿಕೆಯಲ್ಲಿ ಅದೆಷ್ಟು ಜಾಣ್ಮೆ, ದೊಡ್ಡತನ ಇತ್ತೆಂದರೆ ಅವರ ಈ ಉತ್ತರಕ್ಕೆ ಅಮೆರಿಕ ಕೂಡ ಸುಮ್ಮನಾಗಿತ್ತು. ಯಾಕೆಂದರೆ ಈ ಸಂದರ್ಭದಲ್ಲಿ ಯಾರು ಎಷ್ಟೇ ಶಕ್ತಿಶಾಲಿಗಳಾಗಿದ್ದರೂ ಕೂಡ ನಾವು ಮಾನವೀಯತೆಯ ವಿರುದ್ಧ ಇದ್ದೇವೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಹಾಗಾಗಿ ಅಮೆರಿಕ ಬಾಯಿ ಮುಚ್ಚಬೇಕಾಯಿತು. ವಾಸ್ತವದಲ್ಲಿ ರಾಜತಾಂತ್ರಿಕ ಅಂದರೆ ಯಾವುದು ಸರಿಯಾದ ಕೆಲಸವೋ ಅದನ್ನೇ ಸರಿಯಾದ ರೀತಿಯಲ್ಲಿ ರಾಷ್ಟ್ರದ ಹಿತಾಸಕ್ತಿಯ ಅಡಿಯಲ್ಲಿ ಮಾಡುವುದು. ಇದನ್ನು ಜೈಶಂಕರ್ ಅವರಂತೂ ಬಹಳ ಅದ್ಭುತವಾಗಿ ಕರಗತವನ್ನು ಮಾಡಿಕೊಂಡಿದ್ದಾರೆ. ಜೈಶಂಕರ್ ಮೂಲತಃ ತಮಿಳುನಾಡಿನವರಾಗಿದ್ದರೂ ಕೂಡ ಅವರು ತಮ್ಮ ಸಂಪೂರ್ಣ ಶಿಕ್ಷಣವನ್ನು ಬೆಂಗಳೂರು ಮತ್ತು ದೆಹಲಿಯ JNUನಲ್ಲಿ ಮುಗಿಸಿದ್ದಾರೆ. MA ರಾಜ್ಯಶಾಸ್ತ್ರ ಪದವಿಯನ್ನು ಪಡೆದು ನಂತರ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯ ವಿಷಯದ ಮೇಲೆ ಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ತಮ್ಮ ಶಿಕ್ಷಣದ ನಂತರ ರಾಜಕೀಯ ವೃತ್ತಿ ಜೀವನದಲ್ಲಿ ತೊಡಗುತ್ತಾ ಚೀನಾ, ಅಮೆರಿಕ ರಾಷ್ಟ್ರಗಳಲ್ಲಿ ಭಾರತದ ರಾಯಭಾರಿಗಳಾಗಿ ಮತ್ತು 2015ರಿಂದ 2018ರವರೆಗೆ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು. ಹೀಗೆ ತಮ್ಮ ಸುದೀರ್ಘ 38 ವರ್ಷಗಳ ಅಧಿಕಾರಿ ಜೀವನದಿಂದ ನಿವೃತ್ತಿ ಹೊಂದಿದ ಅವರು 2019ರಲ್ಲಿ ಟಾಟಾ ಗ್ರೂಪ್ನಲ್ಲಿ ಕಾರ್ಪೊರೇಟ್ ವ್ಯವಹಾರಗಳ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಜೈಶಂಕರ್ ಅವರನ್ನ ರಾಜಕಾರಣಕ್ಕೆ ಕರೆತಂದು ಗೇಮ್ ಚೇಂಜರ್ ರೀತಿ ಮಾಡಿದ್ರು. ಮೋದಿ ಜೈಶಂಕರ್ ಅವರನ್ನ ರಾಜಕಾರಣಕ್ಕೆ ಕರೆತಂದಿದ್ದಕ್ಕೂ ತಾನೇನು ಎಂಬುದನ್ನು ಜೈಶಂಕರ್ ಅವರು ಸಾಬೀತುಪಡಿಸಿಕೊಂಡಿದ್ದಾರೆ. ಜೈಶಂಕರ್ ಅವರು ಭಾರತದ ವಿದೇಶಾಂಗ ಮಂತ್ರಿಗಳಾದ ಬಳಿಕ ಭಾರತದ ಸುರಕ್ಷತೆ ಮತ್ತು ಭಾರತದ ಆರ್ಥಿಕ ಅಭಿವೃದ್ಧಿ ಎರಡನ್ನ ಸಹ ಗುರಿಯಾಗಿಸಿಕೊಂಡು ತಂತ್ರಗಳನ್ನು ರೂಪಿಸಿದ್ದಾರೆ. ಅದರಲ್ಲೂ ಈ ಡಿಪ್ಲೊಮ್ಯಾಟಿಕ್ನಂತಹ ಪರಿಸ್ಥಿತಿಯಂತೂ ಬಹಳ ಸೂಕ್ಷ್ಮವಾಗಿದೆ. ಅದರಂತೆ ಜಗತ್ತು ಇದೀಗ 2 ಭಾಗಗಳಾಗಿ ತೋರುತ್ತಾ ಇದೆ. ರಷ್ಯಾ, ಚೀನಾ, ಇರಾನ್ ಮತ್ತು ಉತ್ತರ ಕೊರಿಯಾ ರಾಷ್ಟ್ರಗಳು ಒಂದೆಡೆಯಾದರೆ ಮತ್ತೊಂದೆಡೆ ಅಮೆರಿಕ, ಇಸ್ರೇಲ್, ಜರ್ಮನಿ, ಇಂಗ್ಲೆಂಡ್ ಮತ್ತು ನ್ಯಾಟೋ ಪಡೆ. ಈ ಪರಿಸ್ಥಿತಿ ಬಂದಿದೆ.
ಹೀಗಿರುವ ಸಂದರ್ಭದಲ್ಲಿ ಭಾರತ ಹೇಗೆ ನಡೆದುಕೊಳ್ಳುತ್ತದೆ ಎಂಬುದನ್ನು ನೋಡಲು ಬಹುತೇಕ ರಾಷ್ಟ್ರಗಳು ಜಾತಕ ಪಕ್ಷಿಯಂತೆ ಕಾಯುತ್ತಿವೆ ಮತ್ತು ಅವರಿಗೆ ಉತ್ತರವೂ ಕೂಡ ಸಿಕ್ಕಿದೆ. ರಾಜ್ಯದ ಯುದ್ಧದಿಂದ ಹಿಡಿದು ರಷ್ಯಾ ಉಕ್ರೇನ್ ಯುದ್ಧದವರೆಗೂ ನೋಡುವುದಾದರೆ ಎಲ್ಲ ದೇಶಗಳ ಜೊತೆಗೂ ಕೂಡ ನಾವು ಸಮಾನಾಂತರವನ್ನು ಕಾಪಾಡಿಕೊಳ್ಳಬೇಕಾಗತ್ತೆ. ಇಸ್ರೇಲ್ ಭಾರತದ ಪರಮಾಪ್ತ ರಾಷ್ಟ್ರವಾಗಿದೆ, ಹಾಗಂತ ಇರಾನ್ ಏನು ನಮಗೆ ಶತ್ರು ರಾಷ್ಟ್ರವಲ್ಲ, ಅದು ಕೂಡ ನಮ್ಮ ಜೊತೆಗೆ ಉತ್ತಮ ವ್ಯಾಪಾರ ಸಂಬಂಧಗಳನ್ನು ಹೊಂದಿದೆ. ಇನ್ನು ರಷ್ಯಾ ಅಂತೂ ಭಾರತದೊಂದಿಗೆ 16 ದಶಕಗಳಿಂದ ಪರಮಾಪ್ತ ದೇಶ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ರಷ್ಯಾ ಇರಾನ್ನನ್ನು ಬೆಂಬಲಿಸುತ್ತಿದೆ. ಅತ್ತ ನಮ್ಮ ಇನ್ನೊಂದು ಪರಮಾಪ್ತ ರಾಷ್ಟ್ರ ಇಸ್ರೇಲ್ ಅಮೆರಿಕ ಪರವಾಗಿ ಇರಾನ್ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದೆ. ಇದೊಂದು ರೀತಿಯಲ್ಲಿ ಭಾರತಕ್ಕೆ ಧರ್ಮ ಸಂಕಟ. ಈ ಪರಿಸ್ಥಿತಿಯಲ್ಲಿ ಕೂಡ ಭಾರತ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡ್ತಾ ಇದೆ. ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸುವುದರಲ್ಲಿ ಭಾರತದ ವಿದೇಶಾಂಗ ನೀತಿಗೆ ಏಳು ಮಾಡಿಸಿದ ಹಾಗೆ ಜೈಶಂಕರ್ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗಂತ ಜೈಶಂಕರ್ ಅವರ ಮೇಲೆ ಟೀಕೆಗಳಿಲ್ವ? ಖಂಡಿತ ಇದೆ. ಎಲ್ಲೋ ಒಂದೆರಡು ಟೀಕೆಗಳನ್ನು ಮುಂದಿಟ್ಟುಕೊಂಡು ಅವರ ಕರ್ತವ್ಯ ಪರತೆ, ದೇಶಾಭಿಮಾನವನ್ನು ಅಗೌರವದಿಂದ ನೋಡುವಂಥದ್ದು ಸರಿಯಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ. ವಿಡಿಯೋ ಇಷ್ಟವಾಗಿದ್ದರೆ ಮಾತ್ರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.